ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟೇಶ್ ಗಾಂವ್ಕರ್, ವೇದ ವೆಲ್ನೆಸ್ ಸೆಂಟರ್, ನಿಸರ್ಗ ಮನೆ ಸಿರ್ಸಿಯ ಆಯುರ್ವೇದ ವೈದ್ಯ. ವೀಕ್ಷಕರೇ, ನಮ್ಮ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಹೃತ್ಪೂರ್ವಕ ಸ್ವಾಗತ. ಸೊ ವೆರಿಕೋಸ್ ವೇನ್ಸ್ ಕಾಲಿನಲ್ಲಿ, ಅದರಲ್ಲೂ ಮುಖ್ಯವಾಗಿ ಮೀನಖಂಡದಲ್ಲಿ ಮತ್ತು ಈ ಪಾದಗಳ ಭಾಗದಲ್ಲಿ ಹಸಿರು ರಕ್ತನಾಳಗಳು ಕಾಣಿಸುವಂಥದ್ದು, ಕೆಲವರಿಗೆ ನಡೆಯುವಾಗ ಹೆಚ್ಚು ಹೊತ್ತು ನಿಂತಾಗ ನೋವು ಬರುವಂಥದ್ದು, ಇದೆಲ್ಲವೂ ಕೂಡ ವೆರಿಕೋಸ್ ವೇನ್ಸ್ನ ಲಕ್ಷಣಗಳು. ಸಾಮಾನ್ಯವಾಗಿ ಮಹಿಳೆಯರಲ್ಲಿ, ಅದರಲ್ಲೂ 10ರಲ್ಲಿ 9 ಜನ ಮಹಿಳೆಯರಲ್ಲಿ ಈ ವೆರಿಕೋಸ್ ವೇನ್ಸ್ ಸಮಸ್ಯೆ ಇದ್ದೇ ಇರ್ತದೆ. ಸೊ ಅಂಥವರಿಗೆ ಈ ವೆರಿಕೋಸ್ ವೇನ್ಸ್ ಸಮಸ್ಯೆಯಿಂದ ನೀವು ದೂರ ಬರಲಿಕ್ಕೆ ಯಾವ ರೀತಿ ಮನೆಯಲ್ಲಿ ಕ್ರಮಗಳನ್ನು ಅನುಸರಿಸಬೇಕು ಮತ್ತು ಯಾವ ರೀತಿ ಚಿಕಿತ್ಸೆಗಳನ್ನ ನೀವು ಪಡ್ಕೊಳ್ಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಮೊಟ್ಟ ಮೊದಲನೇದಾಗಿ ವೆರಿಕೋಸ್ ವೇನ್ಸ್ ಅಂದ್ರೆ ಏನು? ಸೊ ವೇನ್ಸ್ ಅಂದ್ರೆ ಅಭಿಧಮನಿಗಳು, ಅಂದ್ರೆ ನಮ್ಮ ಶರೀರದಿಂದ ಹೃದಯಕ್ಕೆ ರಕ್ತವನ್ನು ಹೊತ್ತು ತರುವಂತಹ ಅಭಿಧಮನಿಗಳು. ಈ ಅಭಿಧಮನಿಗಳು ಕಾಲಿನಿಂದ ರಕ್ತವನ್ನ ಹೃದಯದ ಕಡೆಗೆ ಪಂಪ್ ಮಾಡಬೇಕು ಅಂತಾದ್ರೆ ಅದಕ್ಕೆ ಒಂದು ಶಕ್ತಿ ಬೇಕಾಗತ್ತೆ. ಅಂದ್ರೆ ಈ ಅಭಿಧಮನಿಗಳ ಒಳಗಡೆಗೆ ವಾಲ್ವ್ಸ್ ಅಂತ ಇರ್ತದೆ, ಅಂದ್ರೆ ಈ ರೀತಿ ಕವಾಟಗಳು ಅಂತ ಕರೀತಾರೆ ಕನ್ನಡದಲ್ಲಿ ಅದನ್ನು. ಈ ಕವಾಟಗಳೇನಿದೆ ಅದು ಓಪನ್ ಆಗಿ ಕ್ಲೋಸ್ ಆಗಿ ರಕ್ತವನ್ನ ಕೆಳಗಡೆಗೆಯಿಂದ ಮೇಲ್ಗಡೆಗೆ ತಗೊಂಡು ಹೋಗುವಂತ ಒಂದು ಶಕ್ತಿಯನ್ನ ಅದು ಹೊಂದಿರಬೇಕಾಗ್ತದೆ. ಯಾವಾಗ ಇದು ಕರೆಕ್ಟ್ ಆಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಸಂದರ್ಭಗಳಲ್ಲಿ ಕೆಳಗಡೆಗೆ ಬಂದಂತಹ ರಕ್ತ ಅಲ್ಲೇ ತುಂಬಿಕೊಳ್ತದೆ. ಸೊ ಆವಾಗ ರಕ್ತ ನಾಳಗಳಲ್ಲಿ ರಕ್ತ ಕಲೆಕ್ಷನ್ ಆಗಿ 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 ಅದು ಜಾಸ್ತಿ ಹೊತ್ತು ಅಲ್ಲೇ ನಿಂತು ಅದು ರಕ್ತನಾಳಗಳನ್ನ ಅಗಲ ಮಾಡ್ತದೆ. ಸೊ ಇದು ಸಾಮಾನ್ಯವಾಗಿ ಗರ್ಭಿಣಿಯರಲ್ಲಿ, ಅಂದ್ರೆ ಪ್ರೆಗ್ನೆನ್ಸಿ ಅಂದ್ರೆ ಗರ್ಭಾವಸ್ಥೆ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಬಂದಿರ್ತದೆ. ಅದರ ಜೊತೆಗೆ ಯಾರು ಹೆಚ್ಚು ಹೊತ್ತು ನಿಂತೇ ಕೆಲಸ ಮಾಡ್ತಾರೆ, ಅಥವಾ ಯಾರು ಕರೆಕ್ಟಾಗಿ ವ್ಯಾಯಾಮಗಳನ್ನ ಮಾಡ್ಕೊಳ್ಳೋದಿಲ್ಲ, ಮತ್ತು ಯಾರ ರಕ್ತನಾಳಗಳಲ್ಲಿ ಈ BP ಮತ್ತು ಶುಗರ್ನ ಮುಂತಾದ ಸಮಸ್ಯೆಗಳಿಂದಾಗಿ ರಕ್ತನಾಳಗಳ ಆರೋಗ್ಯ ಹಾಳಾಗಿರ್ತದೆ, ಅಂಥವರಿಗೆಲ್ಲ ಈ ಒಂದು ವೆರಿಕೋಸ್ ವೇನ್ಸ್ ಸಮಸ್ಯೆ ಸಾಮಾನ್ಯವಾಗಿ ಕಂಡು ಬರುವಂತಹದ್ದು. ಸೊ ಇದು ಹೇಗೆ ಸ್ಟ್ರಕ್ಚರಲ್ ಸಮಸ್ಯೆ ಅಂದ್ರೆ ಅನಾಟಮಿಕಲ್ ಸಮಸ್ಯೆ, ನಮ್ಮ ರಕ್ತನಾಳಗಳ ಒಳಗಡೆ ಈಗ ನಾನು ಹೇಳಿದಂತ ಸಮಸ್ಯೆ ಹೌದು, ಅಷ್ಟೇ ಫಿಸಿಯೋಲಾಜಿಕಲ್ ಸಮಸ್ಯೆ, ಅಂದ್ರೆ ಆ ರಕ್ತ ಹರಿಯುವಂತ ಕ್ರಿಯೆಯಲ್ಲಿ ಕೂಡ ಸಮಸ್ಯೆ ಆಗಿರ್ತದೆ. ಸೊ ಹಾಗಾಗಿ ಇದನ್ನ ಸರಿ ಮಾಡ್ಕೊಳ್ಳಿಕ್ಕೆ ಆಹಾರ ಮತ್ತು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಎರಡೂ ಅಷ್ಟೇ ಮುಖ್ಯವಾಗಿರ್ತದೆ. ವೀಕ್ಷಕರೇ, ಮೊಟ್ಟ ಮೊದಲನೇದಾಗಿ ಯಾರಿಗೆ ಮಧುಮೇಹ ಮತ್ತೆ ಅಧಿಕ ರಕ್ತದೊತ್ತಡ ಇದೆ ಅವರು ಅತಿಯಾಗಿ ಕಾರ್ಬೋಹೈಡ್ರೇಟ್ ಅನ್ನ, ಅಕ್ಕಿ, ರಾಗಿ, ಗೋಧಿ, ಜೋಳ, ಸಿರಿಧಾನ್ಯ ಮುಂತಾದ ಕಾರ್ಬೋಹೈಡ್ರೇಟ್ ಅನ್ನ ಕಡಿಮೆ ತಿನ್ಬೇಕು. ಅಂದ್ರೆ ತಮ್ಮ ಆಹಾರದಲ್ಲಿ ಹೆಚ್ಚು ಸೊಪ್ಪು ತರಕಾರಿ ಹಣ್ಣುಗಳನ್ನ ತಿನ್ಬೇಕಾಗ್ತದೆ. ಸೊ ಈ ಸೊಪ್ಪು ತರಕಾರಿ ಹಣ್ಣುಗಳಲ್ಲಿ ಇರುವಂತಹ ಈ ನೀರಿನ ಅಂಶ ಏನಿದೆ ಅದು ರಕ್ತನಾಳಗಳ ಒಳಗೆ ಈಸಿಯಾಗಿ ರಕ್ತ ಹರಿಯುವಂತೆ ಮಾಡ್ತದೆ. ಸೊ ಹಾಗಾಗಿ ಜಾಸ್ತಿ ಹೊತ್ತು ರಕ್ತ ಅಲ್ಲಿ ನಿಲ್ಲುವುದಿಲ್ಲ. ಸೊ ರಕ್ತದ ಸಾಂದ್ರತೆ ಕಡಿಮೆ ಆಗಿ ಬೇಗ ಬೇಗ ಚಲಿಸಲಿಕ್ಕೆ ಸಾಧ್ಯತೆ ಆಗ್ತದೆ. ಇದರಿಂದ ವೆರಿಕೋಸ್ ವೇನ್ಸ್ ಸಮಸ್ಯೆ ತಕ್ಕ ಮಟ್ಟಿಗೆ ಹತೋಟಿಗೆ ಬರ್ತದೆ. ಸೊ ಇದು ಮೊದಲನೇದು. ಎರಡನೇದಾಗಿ ನೀವು ಆಹಾರದ ಜೊತೆಗೆ ನಮ್ಮ ಜೀವನ ಶೈಲಿಯಲ್ಲಿ ಕೂಡ ಬದಲಾವಣೆಯನ್ನ ಮಾಡ್ಕೊಳ್ಳೇಬೇಕಾಗ್ತದೆ. ಮೊಟ್ಟ ಮೊದಲನೇದಾಗಿ ಯಾರು ಅತಿ ಹೆಚ್ಚು ಹೊತ್ತು ನಿಂತು ಕೆಲಸ ಮಾಡ್ತಾ ಇರ್ತೀರಿ ಅವರು ಕೆಲವು ಸಂದರ್ಭಗಳ ಕಾಲ ಕೂತ್ಕೊಂಡು ರೆಸ್ಟ್ ಅನ್ನ ತಗೊಳ್ಬೇಕಾಗ್ತದೆ. ಯಾರು ಅತಿ ಹೆಚ್ಚು ಹೊತ್ತು ಕೂತ್ಕೊಂಡೇ ಕೆಲಸ ಮಾಡ್ತಾ ಇರ್ತೀರಿ ಅವರು ಒಂದೆರಡು ಹೆಜ್ಜೆ ಓಡಾಡಿ ಬಂದು ಮತ್ತೆ ಕೆಲಸವನ್ನು ಮುಂದುವರಿಸಬೇಕಾಗ್ತದೆ. ಅಂದ್ರೆ ಒಂದೇ ಪೊಸಿಷನ್ ನಲ್ಲಿ ನೀವು ಜಾಸ್ತಿ ಹೊತ್ತು, ಈಗ ಫಾರ್ ಎಕ್ಸಾಂಪಲ್ ನಾನು ಹೀಗೆ ಕೂತಿದ್ದೇನೆ, ಬೆಳಗ್ಗೆಯಿಂದ ರಾತ್ರಿವರೆಗೂ ಇದೇ ರೀತಿ ಕೂತಿರ್ತೇನೆ ಅಂತ ಆದ್ರೆ ರಕ್ತನಾಳಗಳು ಸ್ವಲ್ಪ ಈ ಪ್ರೆಷರ್ಗೆ ಬಿದ್ದು ಅದು ಬ್ಲಾಕ್ ಆದಂಗೆ ಆಗ್ತದೆ. ಸೊ ಹಾಗಾಗಿ ಈಸಿಯಾಗಿ ರಕ್ತ ಚಲಾವಣೆ ಆಗೋದಿಲ್ಲ. ಇನ್ನೊಂದೇನು ಅಂತಂದ್ರೆ ಭೂಮಿಯ ಗುರುತ್ವಾಕರ್ಷಣೆ ಶಕ್ತಿಯಿಂದಾಗಿ ರಕ್ತ ಕೆಳಕ್ಕೆ ಸೆಳೆಯಲ್ಪಡ್ತದೆ, ಆದ್ರೆ ಅಷ್ಟೇ ಮೇಲ್ಮುಖವಾಗಿ, ಅಷ್ಟೇ ಫೋರ್ಸ್ ನಲ್ಲಿ ಮೇಲ್ಮುಖವಾಗಿ ಬರೋದಿಲ್ಲ. ಮೀನಖಂಡದಲ್ಲಿ ರಕ್ತವನ್ನ ಮೇಲಕ್ಕೆ ಪಂಪ್ ಮಾಡುವಂತ ಒಂದು ಶಕ್ತಿ ಇರಬೇಕಾಗ್ತದೆ. ಇದು ಕಡಿಮೆ ಆದಾಗ ಕೂಡ ವಯೋಸಹಜವಾಗಿ ಕೂಡ ಈ ವೆರಿಕೋಸ್ ವೇನ್ಸ್ ಕಾಣಿಸ್ಬರ್ತದೆ. ಸೊ ಹಾಗಾಗಿ ಈ ವೆರಿಕೋಸ್ ವೇನ್ಸ್ ಇದ್ದವರು ಕೆಲವು ವ್ಯಾಯಾಮಗಳನ್ನ ಮಾಡ್ಬೇಕಾಗ್ತದೆ. ಸೊ ಅದು ಯಾವುದು ಅಂತ ಹೇಳಿದ್ರೆ, ಮೊಟ್ಟ ಮೊದಲನೇದಾಗಿ ಕಾಲನ್ನ ನೀವು ಎತ್ತರ ಮಾಡಿ ಈ ರೀತಿಯಲ್ಲಿ ಇಡುವಂಥದ್ದು. ಇದು ಕಾಲು ಅಂತ ಭಾವಿಸಿ ಇದನ್ನ ಹೀಗೆ ಎತ್ತರ ಮಾಡಿ ಇಡುವಂಥದ್ದು. ಬೆಳಗ್ಗೆ ಒಂದು 20 ನಿಮಿಷ, ಮಧ್ಯಾಹ್ನ ಒಂದು 20 ನಿಮಿಷ, ಸಂಜೆ ಒಂದು 20 ನಿಮಿಷ ಕಾಲನ್ನ ಗೋಡೆಗೆ ಚಾಚಿ ಒಂದು 45ರಿಂದ 50 ಡಿಗ್ರಿಯಲ್ಲಿ ಸ್ಲ್ಯಾಂಟ್ ಆಗಿ ಇಡುವಂಥದ್ದು. ಅದರಿಂದ ರಕ್ತ ಹಿಮ್ಮುಖವಾಗಿ ಬರಲಿಕ್ಕೆ ಸಾಧ್ಯ ಆಗ್ತದೆ. ಅದರ ಜೊತೆಗೆ ಕಾಲನ್ನ 90 ಡಿಗ್ರಿಗೆ ನೇರವಾಗಿ ಮೇಲಕ್ಕೆ ಎತ್ತಿ ಸೈಕ್ಲಿಂಗ್ ಎಕ್ಸರ್ಸೈಸ್ ಅನ್ನ ಮಾಡುವಂಥದ್ದು. ಸೊ ಇದನ್ನ ಕಾಲು ಅಂತ ಭಾವಿಸಿದ್ರೆ ನೀವು ಹೀಗೆ ಮೇಲಕ್ಕೆ ಎತ್ತಿ ಸೈಕ್ಲಿಂಗ್ ಎಕ್ಸರ್ಸೈಸ್ ಅನ್ನ ಮಾಡುವಂಥದ್ದು. ಅದರ ಜೊತೆಗೆ ಕಾಲನ್ನ ನೀವು ಹೀಗೆ ಕೂತಿದ್ದಂತಹ ಸಂದರ್ಭದಲ್ಲಿ ಕಾಲನ್ನ ಮುಂದಕ್ಕೆ ಎತ್ತಿ ಈ ರೀತಿ ಇಡುವಂಥದ್ದು. ಅಂದ್ರೆ ಇದು ಸ್ಟ್ರೇಟ್ 180 ಡಿಗ್ರಿಯಲ್ಲಿ ಇರಬೇಕು. ಸೊ ಕಾಲನ್ನ ಕೆಳಗೆ ಇಳಿ ಬಿಡಬೇಡಿ ಯಾರಿಗೆ ಸಿವಿಯರ್ ಸಮಸ್ಯೆ ಇದೆ ಅಂತವ್ರು. ಇನ್ನು ಕೆಲವರಿಗೆ ರಕ್ತನಾಳಗಳು ತುಂಬಾ ಉಬ್ಬಿದೆ, ದಪ್ಪ ಆಗ್ಬಿಟ್ಟಿದೆ, ಆ ರೀತಿ ಸಮಸ್ಯೆ ಇದೆ ಅಂತ ಆದಲ್ಲಿ ನೀವು ವೆರಿಕೋಸ್ ಸ್ಟಾಕಿಂಗ್ಸ್ ಅನ್ನು ಕೂಡ ಬಳಸಬಹುದು. ಸೊ ವೆರಿಕೋಸ್ ಸ್ಟಾಕಿಂಗ್ಸ್ ಅನ್ನುವಂಥದ್ದು ನಿಮಗೆ ಸಾಮಾನ್ಯವಾಗಿ ಸರ್ಜಿಕಲ್ ಶಾಪ್ ನಲ್ಲಿ ಸಿಗ್ತದೆ. ಆ ಸ್ಟಾಕಿಂಗ್ಸ್ ಅನ್ನು ಹಾಕೋದ್ರಿಂದಾಗಿ ಈ ರಕ್ತನಾಳಗಳ ಮೇಲೆ ಹೊರಗಿನಿಂದ ನೀವು ಅದನ್ನ ಉಬ್ಬೋದನ್ನ ಒಂದು ಪ್ರತಿರೋಧವನ್ನ ಮಾಡಿದಂತ ಆಗ್ತದೆ. ಸೊ ಇದರ ಜೊತೆಯಲ್ಲಿ ನೀವು ಉದ್ವರ್ತನ ಆಯುರ್ವೇದ ಚಿಕಿತ್ಸೆಯನ್ನ ಮಾಡ್ಕೋಬಹುದು. ಅಂದ್ರೆ ಕೆಲವು ಔಷಧಿಯುಕ್ತ ತೈಲಗಳು ಮತ್ತು ಕೆಲವು ಚೂರ್ಣಗಳ ಮೂಲಕ ರಿವರ್ಸ್ ಮಸಾಜ್ ಮಾಡುವಂತದ್ದು.
ಸೊ ಈ ಒಂದು ರಿವರ್ಸ್ ಮಸಾಜ್ ಮಾಡೋದ್ರಿಂದ ಈ ರಕ್ತನಾಳಗಳಿಗೆ ನಾವು ಸಪೋರ್ಟ್ ಅನ್ನ ಕೊಟ್ಟಂತ ಆಗ್ತದೆ. ಸೊ ರಿವರ್ಸ್ ಆಗಿ ರಕ್ತವನ್ನು ಹರಿಲಿಕ್ಕೆ ನಾವು ದಾರಿ ಮಾಡಿಕೊಟ್ಟಂತೆ ಆಗ್ತದೆ. ಸೊ ಈ ಉದ್ವರ್ತನ ಚಿಕಿತ್ಸೆಯನ್ನ ನೀವು ಹತ್ತಿರದ ಆಯುರ್ವೇದಿಕ್ ಒಂದು ಆಸ್ಪತ್ರೆಗಳಲ್ಲಿ ಅಥವಾ ಇದರಲ್ಲಿ ಮಾಡಿಸ್ಕೊಳ್ಬಹುದಾಗಿದೆ. ಅದರ ಜೊತೆಯಲ್ಲಿ ಯೋಗ, ಧ್ಯಾನ, ಪ್ರಾಣಾಯಾಮ, ಮುದ್ರೆ ಈ ತರದನ್ನು ಪ್ರಾಕ್ಟೀಸ್ ಮಾಡೋದ್ರ ಮೂಲಕ ಮನಸ್ಸಿನ ಶಾಂತಿಯನ್ನು ಕೂಡ ನೀವು ಮೇಂಟೈನ್ ಮಾಡ್ಕೊಂತ ಹೋದಲ್ಲಿ ರಕ್ತ ಚಲಾವಣೆ ಈಸಿಯಾಗಿ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಇದೆಲ್ಲವೂ ಕೂಡ ನೀವು ವೆರಿಕೋಸ್ ವೇನ್ಸ್ಗೆ ಮನೆಯಲ್ಲಿ ಮಾಡ್ಕೊಳ್ಬಹುದಾದಂತ ಪರಿಹಾರಗಳು. ಇದರ ಜೊತೆಗೆ ಇನ್ನು ಕೆಲವರಿಗೆ ವೆರಿಕೋಸ್ ವೇನ್ಸ್ ಅನ್ನುವಂಥದ್ದು ಸಮಸ್ಯೆನ ಕೊಡ್ಲಿಕ್ಕೆ ಶುರು ಮಾಡ್ತದೆ. ವೀಕ್ಷಕರೇ, ಕೆಲವರಿಗೆ ನಡೆಯುವಾಗ ಅಥವಾ ಹೆಚ್ಚು ಹೊತ್ತು ನಿಂತಿದ್ದಾಗ ಕಾಲಿನಲ್ಲಿ ನೋವು ಬಂದಂತಾಗುವಂಥದ್ದು, ಮೀನ್ಖಂಡದಲ್ಲಿ ಸೆಳೆತ ಬಂದಂತಾಗುವಂಥದ್ದು, ಇದೆಲ್ಲವೂ ಕೂಡ ವೆರಿಕೋಸ್ ವೇನ್ ನಿಂದ 2ನೇ ಅಥವಾ 3ನೇ ಹಂತದಲ್ಲಿ ಆಗ್ಬೋದಾದಂತಹ ಸಮಸ್ಯೆಗಳು. ಈ ಎಲ್ಲಾ ಸಮಸ್ಯೆಗಳಿಗೆ ನಿಮಗೆ ಚಿಕಿತ್ಸೆ ಅವಶ್ಯಕತೆ ಇರ್ತದೆ. ನಾನು ಈಗಾಗಲೇ ಹೇಳಿದಂತೆ ಉದ್ವರ್ತನ ಮುಂತಾದ ಚಿಕಿತ್ಸೆಗಳು ಅವಶ್ಯಕತೆ ಇರ್ತದೆ. ಸೊ ಈಗಾಗಲೇ ನಾನು ಹೇಳಿರುವಂತೆ ಉದ್ವರ್ತನ, ಒಂದು ಕಾಯಸೇಕ, ಧಾರ ಮುಂತಾದ ಚಿಕಿತ್ಸೆಗಳು ಅವಶ್ಯಕತೆ ಇರ್ತದೆ. ಸೊ ಅದರ ಜೊತೆಗೆ ನೀವು ಮುಖ್ಯವಾಗಿ ಯಾರು ಅತಿ ಹೆಚ್ಚು ತೂಕವನ್ನ ಹೊಂದಿದ್ದೀರಿ ಅವರು ನಿಮ್ಮ ತೂಕವನ್ನು ಕೂಡ ಕಡಿಮೆ ಮಾಡ್ಕೋಬೇಕಾಗ್ತದೆ. ಸೊ ನಮ್ಮ ಶರೀರ ತೂಕ ಜಾಸ್ತಿ ಆಗ್ತಾ ಹೋದಂತೆ ರಕ್ತನಾಳಗಳಲ್ಲಿ ರಕ್ತ ಜಾಸ್ತಿಯಾಗಿ ಹರಿಬೇಕಾಗ್ತದೆ. ಸೊ ಎಲ್ಲಾ ಶರೀರದ ಎಲ್ಲಾ ಭಾಗವನ್ನು ಅದು ಕವರ್ ಮಾಡ್ಬೇಕು ಅಂತಾದ್ರೆ ರಕ್ತದ ವಾಲ್ಯೂಮ್ ಜಾಸ್ತಿ ಆಗುತ್ತೆ. ಸೊ ರಕ್ತನಾಳಗಳು ಅಷ್ಟೇ ಇರುತ್ತೆ, ಆದ್ರೆ ರಕ್ತದ ಪ್ರಮಾಣ ಹೆಚ್ಚಿಗೆ ಆದ ತಕ್ಷಣ ಇರುವಂತ ರಕ್ತನಾಳಗಳಲ್ಲಿ ಹೆಚ್ಚು ರಕ್ತ ಹರಿಯುವಂತೆ ಆಗಿ ಅದು ದಪ್ಪ ಆಗಿ ವೆರಿಕೋಸ್ ವೇನ್ಸ್ಗೆ ಒಂದು ಎಡೆ ಮಾಡಿ ಕೊಡ್ತದೆ. ಸೊ ತೂಕವನ್ನ ಕಡಿಮೆ ಮಾಡುವಂಥದ್ದು, ಅದರ ಜೊತೆಗೆ ಈ ಉದ್ವರ್ತನ ಮುಂತಾದ ಚಿಕಿತ್ಸೆಗಳನ್ನ ಪಡ್ಕೊಳ್ಳಿಕ್ಕೆ ನಮ್ಮ ಕನಕ ನಿಸರ್ಗಮನೆ ಕಾಗಿನೆಲೆ ಹಾವೇರಿ ಇಲ್ಲಿ ನಿಮಗೆ ಯಶಸ್ವಿಯಾದ ಚಿಕಿತ್ಸೆ ಲಭ್ಯ ಇದೆ. ವೀಕ್ಷಕರೇ, ಹಾವೇರಿ ಜಿಲ್ಲೆಯ ಕನಕದಾಸರ ಹುಟ್ಟೂರಾದಂಥ ಕನಕದಾಸರ ಕರ್ಮಭೂಮಿಯಾದಂತಹ ಕಾಗಿನೆಲೆಯ ಸುಂದರ ಪರಿಸರದಲ್ಲಿ ಕನಕ ನಿಸರ್ಗಮನೆ ಅನ್ನುವಂಥದ್ದು ಈಗ ಯಶಸ್ವಿಯಾಗಿ ಚಿಕಿತ್ಸೆಯನ್ನ ಕೊಡ್ತಾ ಬರ್ತಾ ಇದೆ. ಸೊ ಯಾರು ಅತಿ ಹೆಚ್ಚು ತೂಕವನ್ನ ಹೊಂದಿದ್ದೀರಿ, ಅವ್ರು ವೆರಿಕೋಸ್ ವೇನ್ ಅನ್ನ ಹೊಂದಿದ್ದೀರಿ, ಈಗಾಗಲೇ ನಾನು ಹೇಳಿರುವಂತೆ ಕಾಲಿನ ನೋವು ಮುಂತಾದ ಸೆಳೆತ ಮುಂತಾದ ಸಮಸ್ಯೆಗಳನ್ನ ಹೊಂದಿದ್ದೀರಿ, ಅವರು ಖಂಡಿತವಾಗಿ ಇಲ್ಲಿ ಬರ್ತಾ ಇರುವಂತಹ ಈ ನಂಬರ್ಗಳಿಗೆ ಕರೆ ಮಾಡಿ ಕನಕ ನಿಸರ್ಗಮನೆ ಕಾಗಿನೆಲೆ ಇಲ್ಲಿ ಅಡ್ಮಿಷನ್ ಅನ್ನ ಪಡ್ಕೊಂಡು ಈಗ ನಾನು ಹೇಳಿರುವಂತಹ ಎಲ್ಲ ಚಿಕಿತ್ಸೆಗಳನ್ನ ಮಾಡಿಸ್ಕೊಂಡು ಈ ವೆರಿಕೋಸ್ ವೇನ್ ಸಮಸ್ಯೆಯಿಂದ ಮತ್ತೆ ಅದರ ಮುಂದೆ ಈ ವೆರಿಕೋಸ್ ಅಲ್ಸರ್ ಆಗುವಂತದ್ದನ್ನು ಕೂಡ ನೀವು ತಪ್ಪಿಸ್ಕೊಳ್ಳಿಕ್ಕೆ, ವೀಕ್ಷಕರೇ, ವೆರಿಕೋಸ್ ವೇನ್ಸ್ ಇಂದ ನೀವು ಫರ್ದರ್ ಡೇಸ್ ನಲ್ಲಿ ವೆರಿಕೋಸ್ ಅಲ್ಸರ್ ಆಗಬಹುದು. ಸೊ ಯಾರಿಗೆ ಈ ರಕ್ತನಾಳಗಳ ಇನ್ಫೆಕ್ಷನ್ ಆಗ್ತದೆ ಅಂತವರಿಗೆ ಅಲ್ಸರ್ ಆಗುವಂತ ಸಾಧ್ಯತೆ ಇರ್ತದೆ. ಸೊ ಅದನ್ನ ನೀವು ಮೊದಲಿನಿಂದಾನೇ ಚಿಕಿತ್ಸೆಯನ್ನ ಪಡ್ಕೊಂಡು ಈ ವೆರಿಕೋಸ್ ವೇನ್ ಸಮಸ್ಯೆಯಿಂದ ನೀವು ಪೂರ್ಣವಾಗಿ ಗುಣ ಮಾಡ್ಕೊಳ್ಬಹುದು. ಮೊದಲನೇ ಹಂತದಲ್ಲಿದ್ರೆ ಅದನ್ನು ಸಂಪೂರ್ಣವಾಗಿ ಗುಣಪಡಿಸಬಹುದು. 2ನೇ ಮತ್ತು 3ನೇ ಹಂತದಲ್ಲಿದ್ರೆ ಯಾವುದೇ ಕಾಂಪ್ಲಿಕೇಶನ್ಸ್ ಆಗದೆ ಇರುವಂತ ರೀತಿಯಲ್ಲಿ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು. ಸೊ ಹಾಗಾಗಿ ನೀವು ನಮ್ಮ ಕನಕ ನಿಸರ್ಗಮನೆ ಕಾಗಿನೆಲೆ ಹಾವೇರಿ ಇಲ್ಲಿನ ಈ ನಂಬರ್ಗೆ ಕರೆ ಮಾಡಿ ಅಲ್ಲಿ ಅಡ್ಮಿಷನ್ ಅನ್ನ ಪಡ್ಕೊಂಡು ಚಿಕಿತ್ಸೆಯನ್ನ ಪಡ್ಕೊಳ್ಳಿ. ಸೊ ವೆರಿಕೋಸ್ ವೇನ್ ಸಮಸ್ಯೆಯಿಂದ ದೂರ ಬನ್ನಿ ಅಂತ ಕೇಳ್ಕೊಳ್ತಾ ಧನ್ಯವಾದಗಳು.